ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮೊಹರಂ ಹಬ್ಬದ ಅಂಗವಾಗಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಗೌಸಿ ಅಂಜುಮನ್ ಕಮಿಟಿ ವತಿಯಿಂದ ಸರ್ವ ಧರ್ಮೀಯರಿಗೆ ಸಿಹಿ ಶರಬತ್ ವಿತರಿಸುವುದರ ಕಾರ್ಯಕ್ರಮವನ್ನು ಭಕ್ತಿ ಭಾವ ಹಾಗೂ ಸೌಹಾರ್ದತೆಯ ವಾತಾವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕರಡಿಗುಡ್ಡ ಸರ್ಕಲ್ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಅಂಜುಮನ್ ಕಮಿಟಿಯ ಅಧ್ಯಕ್ಷ ಸೈಯದ್ ಆರಿಫ್ ಖಾದ್ರಿ ಅವರ ನೇತೃತ್ವದಲ್ಲಿ ಎಲ್ಲ ಜಾತಿ ಧರ್ಮದ ಜನರಿಗೆ ಶರಬತ್ ವಿತರಿಸಿ ಮೊಹರಂ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸೈಯದ್ ಆರಿಫ್ ಖಾದ್ರಿ, ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಶರಬತ್ ವಿತರಣೆ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ಸೇವಾ ಕಾರ್ಯ ಯಶಸ್ವಿಯಾಗಲು ಸಾರ್ವಜನಿಕರು ಹಾಗೂ ಸಮಿತಿಯ ಸದಸ್ಯರ ಸಹಕಾರವೇ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ನಮ್ಮ ಪರಂಪರೆಯನ್ನ ಮುಂದುವರಿಸಿಕೊಂಡು ಎಲ್ಲಾ ಧರ್ಮಗಳ ಹಬ್ಬ ಹರಿದಿನಗಳಲ್ಲೂ ಪರಸ್ಪರ ಸಹಕಾರ ನೀಡುವುದು ನಮ್ಮ ಸಂಸ್ಕೃತಿ. ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತ ಸಮುದಾಯಗಳ ನಡುವೆ ಸಹೋದರತ್ವವನ್ನು ಬೆಳೆಸುವ ಕಾರ್ಯವನ್ನ ಅಂಜುಮನ್ ಕಮಿಟಿ ನಿರಂತರವಾಗಿ ಮಾಡ್ತಾ ಇದೆ ಎಂದಿದ್ದಾರೆ. ಶರಬತ್ ಸ್ವೀಕರಿಸಿದ ಸಾರ್ವಜನಿಕರು ಅಂಜುಮನ್ ಕಮಿಟಿಯ ಸಮಾಜಮುಖಿ ಸೇವೆಯನ್ನು ಶ್ಲಾಘಿಸಿ ಸಮಿತಿಯ ಪದಾಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಮೊಹರಂ ಹಬ್ಬದ ಕೊನೆಯ ದಿನ ಅಂಗವಾಗಿ ಏನು ಶರಬತ್ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ನಮ್ಮ ಗುರುಗಳಾಗಿರುವಂತಹ ಆರಿಫ್ ಖಾದ್ರಿ ಸಾಹೇಬರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೂತಿರುವಂತಹ ಎಲ್ಲ ಮುಸ್ಲಿಂ ಸಮಾಜದ ಹಿರಿಯರೇ ಹಾಗೂ ಎಲ್ಲ ಇಲ್ಲಿ ಕಾರ್ಯಕ್ರಮ ಸುಮಾರು ಆರಿಫ್ ಖಾದ್ರಿ ಸಾಹೇಬರು ಸುಮಾರು 3 ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮಾಡುವ ಮುಖಾಂತರ ಎಲ್ಲ ಮಾನ್ವಿ ಪಟ್ಟಣದ ಎಲ್ಲ ಬಾಂಧವರಲ್ಲಿ, ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಭಾವೈಕ್ಯತೆಯ ಸಂದೇಶವನ್ನು ಸಾರುವ ಮುಖಾಂತರ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸೇವೆ ಮಾಡಲಿ, ಇನ್ನಷ್ಟು ಕೆಲಸ ಮಾಡುವ ಶಕ್ತಿ ಕೊಡಲಿ. ಇದು ಮೊಹರಂ ಹಬ್ಬ ಒಂದು ಭಾವೈಕ್ಯತೆಯ ಹಬ್ಬವಾಗಿದೆ. ಎಲ್ಲ ಜಾತಿ ಜನಾಂಗದವರು ಒಂದು ಮಾತು, ಯೌಮೆ ಆಶುರ ಅಂದ್ರೆ ಏನು, ಮೊಹರಂ ಅಂದ್ರೆ ಏನು? ಯೌಮೆ ಆಶುರ ಯಾತಕ್ಕಾಗಿ ನಾವು ಆಚರಣೆ ಮಾಡುತ್ತೇವೆ? ಇಂದಿನ ಆಚರಣೆಗೆ ಯೌಮೆ ಆಶುರ ಎಂದು ಯಾತಕ್ಕಾಗಿ ಕರೆಯುತ್ತಾರೆ? ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅತಿ ದೊಡ್ಡ ಹಬ್ಬವಾದ ಈ ಹಬ್ಬದಲ್ಲಿ ಎಲ್ಲ ಜಾತಿ ವರ್ಗದಲ್ಲಿ ಮಾಡುವಂಥ ಅದು ಯಾವ ಹಬ್ಬ ಅಂದರೆ ಅದು ಮೊಹರಂ ಹಬ್ಬವಾಗಿದೆ. ಈ ಮೊಹರಂ ಹಬ್ಬ ಯೌಮೆ ಆಶುರ ದಿನ, ಇಂದಿನ ದಿನ ಹಜರತೆ ಇಮಾಮ್ ಹುಸೇನ್ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಣ್ಣು ಮೊಮ್ಮಗನಾದ ಅಂದರೆ ಅವರ ಮಗಳು ಹಜರತ್ ಫಾತಿಮಾ ರಲಿಯಲ್ಲಾಹು ತಆಲಾ ಅನ್ಹಾ ಸಲಾಮುಲ್ಲಾಹಿ ಅಲೈಹಿ, ಅವರ ಅಳಿಯಾದ ಹಜರತ್ ಅಲಿ ರಲಿಯಲ್ಲಾಹು ತಆಲಾ ಅನ್ಹು, ಇವರ ಮಗನಾದ ಇಮಾಮ್ ಹುಸೇನ್ ಇವರಿಗೆ ಈ ದಿನ ಎದುರಿಗೆ ಒಬ್ಬ ದೇಶ ಅಲ್ಲ ಇಡೀ ದೇಶಕ್ಕೆ ಆತನನ್ನು ನಾವು ಒಂದು ನೀಚ ಎಂದು ಕರಿಬೋದು. ಆ ಯಜೀದ್ ನೀಚ ಎಂದು ಕರಿಬೋದು. ಯಾಕಂತಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೆಟ್ಟದ್ದನ್ನು ನಿರ್ಬಂಧಿಸಿದರು. ನಿರ್ಬಂಧ ಮಾಡಿದರೆ ಇದು ಕೆಟ್ಟದ್ದು. ಯಾವುದು ಕೆಟ್ಟದ್ದು? ಹೆಂಡ ನಿರ್ಬಂಧ, ವೈಶ್ಯವಾಟಿ ನಿರ್ಬಂಧ, ಬಡ್ಡಿ ನಿರ್ಬಂಧ, ಸಣ್ಣ ಜಾತಿಯ ಮೇಲೆ ದೌರ್ಜನ್ಯ ಮಾಡೋದು ನಿರ್ಬಂಧ, ಒಬ್ಬ ವಿಧವೆ ಮೇಲೆ ದೌರ್ಜನ್ಯ ಮಾಡೋದು ನಿರ್ಬಂಧ. ಇವ ಎಲ್ಲವನ್ನು ನಿರ್ಬಂಧಿಸಿದರು. ಅದನ್ನು ಯಾವುದು ನಿರ್ಬಂಧ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ್ದಾರೆ, ಅದನ್ನು ಪ್ರಾರಂಭಿಸಿದ್ದವನು ಯಜೀದ್. ಆ ಯಜೀದ್ ಮಾಡಿದ್ದಕ್ಕೆ ಪತ್ರ ಬರೀತಾನೆ ಇಮಾಮ್ ಹುಸೇನರಿಗೆ. ಇಮಾಮ್ ಹುಸೇನ್, ನಾನು ಇವಾಗ ಖಲೀಫನಾಗಿದ್ದೀನಿ, ನೀವು ನನ್ನ ಕೈಯಲ್ಲಿ ಕೈ ಕೊಡಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಮ್ಮಗ ಇಮಾಮ್ ಹುಸೇನ್ ಹೇಳುತ್ತಾರೆ, ಯಾತಕ್ಕಾಗಿ ನಿನಗೆ ಕೈಗೆ ಕೈ ಕೊಡಬೇಕು? ನಾನು ಖಲೀಫನಾಗಿದ್ದೀನಿ, ಖಲೀಫಾ ಆಗಿದೆಯಾ? ನಿನ್ನಲ್ಲಿ ಏನು ಕಲ್ಪನೆ ಇದೆ, ನಿನ್ನಲ್ಲಿ ಏನು ತಪ್ಪು ಇದೆ, ನಿನ್ನಲ್ಲಿ ಏನು ಪಾಪ ಇದೆ ಅದನ್ನು ನೀನು ನೋಡು. ಆದರೆ ಯಜೀದ್ ಹೇಳ್ತಾನೆ, ನೋಡಿ ಅದನ್ನು ನನಗೆ ಬೇಕಿಲ್ಲ, ನನಗೆ ನೀವು ಕೈಗೆ ಕೈ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮ ಅಂಗವನ್ನು ಕತ್ತರಿಸ್ತೀವಿ, ನಾವು ನಿಮ್ಮ ರುಂಡವನ್ನು ಬೇರೆಪಡಿಸುತ್ತೀವಿ ನಾವು. ಇಮಾಮ್ ಹುಸೇನ್ ಹೇಳ್ತಾರೆ, ನನ್ನ ರುಂಡ ಬೇರೆ ಆದರೆ ಪರವಾಗಿಲ್ಲ, ನಿನ್ನ ಕೈಗೆ ನಾನು ಕೊಡೋದೇ ಇಲ್ಲ ನಾನು.
ಯಾರು ಹೇಳ್ತಾರೆ? ಇಮಾಮ್ ಹುಸೇನ್. ಹಾಗಾದ್ರೆ ಯುದ್ಧಕ್ಕೆ ಬರ್ರಿ ಅಂತಾರೆ. ಇಮಾಮ್ ಹುಸೇನ್ ಹೇಳ್ತಾರೆ, ನನ್ನ ತಾತ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರ ಪ್ರವಾದಿ, ಎಲ್ಲ ಯಾವುದು ಕೆಟ್ಟದ್ದು ನಿರ್ಬಂಧ ಮಾಡ್ಯಾರ ನೀವು ಅದು ಪ್ರಾರಂಭ ಮಾಡಿರಿ, ನಾನು ಯುದ್ಧಕ್ಕೆ ಬರ್ತೀನಿ ನನ್ನ ಕುಟುಂಬ ಸಮೇತ, ನನ್ನ ಆತ್ಮೀಯರ ಸಮೇತ. ಅಲ್ಲಿ ಮದೀನಾದಲ್ಲಿ ಬೇಡ, ಇವು ಪವಿತ್ರ ಸ್ಥಳ, ಅಲ್ಲಿ ರಕ್ತಪಾತ ಆಗಬಾರದು. ನಾನು ಕರ್ಬಲಾದ ರಣರಂಗ ಮೈದಾನದಲ್ಲಿ ನಾನು ಬರ್ತೀನಿ, ನೀನು ಯುದ್ಧಕ್ಕೆ ರೆಡಿ ಆಗ. ಎಂತ ಮಾತು ರೀ! ಪ್ರವಾದಿ ಮೊಹಮ್ಮದ್ ಮೊಮ್ಮಗ ಹೇಳಿದ. ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು ನಾವು ಹೇಳ್ತೀವಿ ಅವ್ರು ಕೇವಲ ಮುಸಲ್ಮಾನರ ಪ್ರವಾದಿ, ಅವರು ಕೇವಲ ಮುಸಲ್ಮಾನರಿಗೆ ಇಮಾಮ್ ಹುಸೇನ್ ಅಲ್ಲ. ಪ್ರವಾದಿ ಮೊಹಮ್ಮದ್ ಮೊಮ್ಮಗ ಹಜರತ್ ಅಲ್ಲಿ ಗವರ್ನರ್ ಇದ್ದಾಗ, ಅವ್ರು ಖಲೀಫಾ ಇದ್ದಾಗ, ಒಬ್ಬ ಬೇರೆ ಜಾತಿಯವರು ಹೊಟ್ಟೆ ಸೋ ಆಗ್ಯದ, ಹೊಂಡಿಗೆ ನೀರಿಲ್ಲ ಅಂತ ಬಂದು ಕೇಳ್ತಾರೆ ಅಲಿಯವರ ಮನೆಯಲ್ಲಿ. ಅವರ ಮನೆಗೆ ಹೋಗಬೇಕಿದೆ. ಆಗ ಅಲಿಯವರ ಮನೆಗೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಒಬ್ಬರು ಹೇಳ್ತಾರೆ, ಎಲ್ಲಿ ಹೋಗ್ತಿದ್ದ? ಅವರು ಮುಸಲ್ಮಾನರು ಖಲೀಫಾ, ನೀನು ಯಾಕೆ ಹೋಗ್ತಾ ಇದೆ? ಅವರಂತಾರೆ, ಅವ್ರು ಯಾರ್ಯಾಗಲಿ ಮಂದಿ ಎಲ್ಲರೂ ಹೇಳ್ತಾರೆ, ಅವರ ಮನೆಗೆ ಹೋಗಿ ನಿಮ್ಮ ಹೊಟ್ಟೆಗೂ ನೀರು ಕೊಡ್ತೀರಿ, ನಿಮ್ಮ ಹೊಟ್ಟೆಗೂ ಹಸಿದ ಹೊಟ್ಟೆಗೂ ಊಟ ತುಂಬುತ್ತೆ, ನೀವು ಹೋಗಿ ಅಂತ ಹೇಳ್ತಾರೆ. ಆಗ ಹಜರತೆ ಅಲಿಯವರ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಏನು ನೋಡ್ತಾನೆ? ಇಬ್ಬರು ಯುವಕರು, ಸುಂದರವಾದ ಹುಡುಗರು, ಇಬ್ಬರು ಯುವಕರು ನಿಂತಿದ್ದಾರೆ. ಒಬ್ಬ ಯುವಕ ಬರುತ್ತಾನೆ, ಅವರ ಕೈ ಹಿಡಿದು ನೀವು ಬರೀ ಕೂತ್ಕೊಳ್ಳಿ ಅಂತಾನೆ. ಒಬ್ಬ ಯುವಕ ಬರುತ್ತಾನೆ, ಒಂಟಿ ತಗೊಂಡು ಅಲ್ಲಿ ಹೋಗಿ ಕಟ್ಟುತ್ತಾನೆ. ಕಟ್ಟಿದ ಮೇಲೆ ಹೇಳ್ತಾನೆ, ನೀವು ಮುಖ ತಗೊಳ್ತು. ಒಬ್ಬ ಯುವಕ ಬಂದು ನೀರು ಕೊಡುತ್ತಾನೆ, ಮುಖ ತೊಳೆದುಕೊಳ್ತಾರೆ, ಮತ್ತೆ ಅಲ್ಲಿ ಕುಂದಿರಿಸುತ್ತಾರೆ. ಅಲ್ಲಿ ಕುಂದಿರಿಸಿದ ಮೇಲೆ ಮತ್ತೆ ಅವ್ರಿಗೆ ಒಳಗೆ ಕರೀತಾರೆ, ಬನ್ನಿ ಊಟಕ್ಕೆ ಮಾಡಿ. ಊಟಕ್ಕೆ ಕೂತ ಮೇಲೆ ಹೇಳ್ತಾರೆ, ನಾನು ಏನೇನೋ ನೋಡಿದ್ದಲ್ರಿ, ಮಂದಿ ಏನೇನು ಹೇಳಿದ್ರು, ನಾನು ಅದನ್ನು ಕೇಳಲಿಲ್ಲ, ಆದರೂ ನಾನು ಬಂದೆ. ಇಷ್ಟು ಒಳ್ಳೆ ಊಟ ಅವರಿಗೆ ಊಟ ಮಾಡಿ ಕೂತ್ರೆ ಅಲ್ಲಿ ಎದುರಿಗೆ ಒಬ್ಬ 65 ವರ್ಷದ ಒಬ್ಬ ಪುರುಷ ಕುಂತು ಊಟ ಮಾಡೋದು. ಈ ಥರ ಒಂದು ನೀರಿನಲ್ಲಿ ಒಣ ರೊಟ್ಟಿ ತುಂಬಿ ತಿನ್ನಕತ್ತಾನ. ಆಗ ಅಲ್ಲಿ ಅವ್ರು ಹೇಳ್ತಾರೆ, ಅವ್ರು ಯಾರು ಅಲ್ಲಿ ಒಣ ರೊಟ್ಟಿ ಅಂತ ಚಲೋ ಐತೆ, ಬರ್ರಿ ನಾವಿಲ್ಲಿ ತಿನ್ನಮ್ಮ ಅಂದರೆ ನೀವು ಯಾರಿಗೆ ಅಲ್ಲಿ ಅಂತ ಬಂದಿರಲ್ಲ, ಅವರೇ ಅಲ್ಲಿ ರಜಲ್ಲಾಹು ತಾಲಾ ಅವರೇ ಅಲ್ಲಿ ಇದ್ದಾರೆ. ಇಷ್ಟು ಹೇಳೋದು ಅವ್ರು ಹೋಗಿ ಹೇಳ್ತಾರೆ, ನೀವು ನಮ್ಮ ಜೊತೆ ಬಂದು ನೀವು ಖಲೀಫಾ ಇದ್ದೀರಿ, ನೀವು ಅಲ್ಲಿ ಹಾಕೊಂಡಿರೋದೆ, ಅದು ನನ್ನ ಊಟ ಅಲ್ಲ, ಇದು ನನ್ನ ಊಟ, ಅದು ನಿಮ್ಮ ಊಟ. ಮನೆಗೆ ಬಂದು ಅತಿಥಿಯರಿಗೆ ನಾವು ಒಳ್ಳೆ ಊಟ ಮಾಡಿಸಿ ಅಲ್ರಿ, ನಾನು ಬೇರೆ ಜಾತಿ, ನಮಗೆ ಜಾತಿ ಸಂಬಂಧ ಇಲ್ಲ. ನಮ್ಮ ಪ್ರವಾದಿ ಕಳಿಸಿದ್ದಾರೆ, ಒಂದು ಜಾತಿ ಇನ್ನೊಂದು ಜಾತಿಗೆ ಪ್ರೀತಿ ಮಾಡಿ ಮರ್ಯಾದೆ ಕೊಡೋದೇ ಅದನ್ನೇ ಇಸ್ಲಾಂ ಅನ್ನುತ್ತಾರೆ. ಅದು ಮಾಡೋದು ಯಾರು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಮ್ಮಕ್ಕಳು. ಇವತ್ತಿನ ದಿನ ಯಜೀದರ ಜೊತೆ ಯುದ್ಧ ಮಾಡಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಮನೆ ಕುಟುಂಬ ಸಮೇತ 6 ತಿಂಗಳಾದ ಸಣ್ಣ ಹುಡುಗ, 17 ವರ್ಷದ ಅವರ ಮಗ. ನಮ್ಮ ನಿಮ್ಮೆಲ್ಲರ ನಾಮದಿಂದ ಇಂದು ಮೊಹರಮ್ಮಿನ ಒಮ್ಮೆ ಆಶೂರಾ ದಿನ. ಇದು ಒಂದು ಇಸ್ಲಾಮಿನ ಮೊಹರಮ್ನ 1ನೇ ತಾರೀಕಿನಿಂದ ಅಂದರೆ ನಮ್ಮ ಇಸ್ಲಾಮಿನ ಹೊಸ ವರ್ಷ ಆರಂಭ ಇಲ್ಲಿಂದ. ಆದರೆ ಈ 2 ದಿನಗಳು ಮಾತ್ರ ದುಃಖವಾಗಿ ಮತ್ತು ಸಂತೋಷವಾಗಿ ಆಚರಣೆ ಮಾಡಲಾಗುತ್ತದೆ. ಯಾಕಂತಂದರೆ ಇದರಲ್ಲಿ ನಮ್ಮ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ ಅವರು ಇಸ್ಲಾಮಿನ ಏಳಿಗೆಗಾಗಿ ತಮ್ಮ ಇಡೀ ಕುಟುಂಬವನ್ನೇ ಬಲಿ ಕೊಟ್ಟಂಥ ದಿನ ಇದು. ಹಾಗಾಗಿ ಈ ಗೌರವಾನ್ವಿತ ಅಂಜುಮನ್ ಕಮಿಟಿಯ ಅಧ್ಯಕ್ಷರುಗಳೇ ಮತ್ತು ಗೌರವಾಧ್ಯಕ್ಷರುಗಳೇ, ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಗೌರವಾನ್ವಿತ ಮಾಜಿ ಪುರಸಭೆ ಅಧ್ಯಕ್ಷರುಗಳೇ ಮತ್ತು ಕಾಜಿ ಸಾಬ್ರೆ, ಗೌರವಾನ್ವಿತ ಎಲ್ಲ ನನ್ನ ಕಾಬಿಲೆ ಕದರ್ ಬುಜುರ್ಗೋ ಅವರು ನೌಜವಾನ್ ಸಾಥಿಗಳು, ಈ ಒಂದು ಒಳ್ಳೆಯ ಶುಭ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆದು ಏನಂತಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬ ಜನರಿಗೆ ಯಾವುದೇ ಜಾತಿ ಮತ ಧರ್ಮವಿಲ್ಲದೆ ಎಲ್ಲರನ್ನು ಸಿಹಿ ಹಂಚುವಂಥ ಕಾರ್ಯ ಏನಿದೆಯಲ್ಲ ಶ್ಲಾಘನೀಯವಾದ. ಅಂಜುಮನ್ ಕಮಿಟಿಯವರು ಸದಾ ವರ್ಷದಲ್ಲಿ ಯಾವುದೇ ಆಗಲಿ ಒಂದು 4 ಕೆಲಸ ಮಾಡ್ತಿರ್ತಾರೆ. ಒಂದು ಒಳ್ಳೆಯವರಲ್ಲಿ ಅಭಿಪ್ರಾಯಗಳಿವೆ. ಇದೇ ಥರ ನಮ್ಮ ಹೆಚ್ಚು ಸಂಘಟನೆಗಳದ ಮುಸ್ಲಿಮರಲ್ಲಿ ಆ ಎಲ್ಲ ಸಂಘಟನೆಗಳವರು ಇದೇ ಥರ ನಮ್ಮ ಧರ್ಮದ ಬಗ್ಗೆ ಅರಿವು ಮೂಡಿಸ್ಲಿಕ್ಕಾಗಿ ಇಂಥ ಕಾರ್ಯಗಳು ನಡೆದಿರಬೇಕು, ಜನರಿಗೆ ಗೊತ್ತಾಗಬೇಕು. ಈ ಹಬ್ಬಗಳು ನಾವು ಎಲ್ಲರ ಜೊತೆ ಸೇರಿ ಆಚರಿಸ್ತೀವಿ ಅಂತೇಳಿ. ಯಾಕಂತಂದರೆ ಜನ ಏನು ತಿಳ್ಕೊಂತಂದರೆ ಆಯಾ ಜಾತಿಗೆ ಸೀಮಿತವಾದ ಹಬ್ಬಗಳು ಆಗಬಾರ್ದು. ಎಲ್ಲ ಜಾತಿ ಧರ್ಮದವರು ಆಚರಣೆ ಮಾಡುವಂಥ ಹಬ್ಬ ಪೀರ್ಲ ಹಬ್ಬ. ಇದು ಮೊಹರಂ ಜನ ಪೀರ್ಲ ಹಬ್ಬ ಅಂತ ಹೇಳ್ತಾರೆ, ನಾವು ಮೊಹರಂ ಅಂತ ಹೇಳ್ತಿದ್ದೀವಿ.
ಇಂಥ ಒಂದು ಈ ಹಬ್ಬದ ದಿನದಂದು ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಗೌರವಾಂತ ಹಿರಿಯರು ಇದ್ದಾರೆ, ಮೌಲಾನಗಳಿದ್ದಾರೆ. ಆದರೂ ಸಹ ನಾನು ನನಗೆ ತಿಳಿದ ಮಟ್ಟಿಗಳಲ್ಲಿ ಇಷ್ಟಪಡೋದೇನೆಂದರೆ ಈ ಮೊಹರಂ ಭಾಳ ಶ್ರೇಷ್ಠವಾದದ್ದು, ಒಂದು ಪವಿತ್ರವಾದದ್ದು ಹಬ್ಬ. ನಮ್ಮ ಧರ್ಮವನ್ನು ಸ್ಥಾಪಿಸಲಿಕ್ಕಾಗಿ, ನಮ್ಮ ಧರ್ಮದ ಉಳಿವಿಗಾಗಿ ಏನು ಹೋರಾಡಿದ್ದಾರೆ ಆ ಶಾರದಾ ಇಮಾಮೆ ಹುಸೇನ್ ಮತ್ತು ಹಸನ್ ಅವರು, ಅವರ ಒಂದು ನೆನಪಿನಂಗವಾಗಿ ಈ ಸಿಹಿ ಹಂಚುವ ಕಾರ್ಯವನ್ನು ನಡೆಯುತ್ತಿದೆ. ಇಂಥ ಕಾರ್ಯಕ್ರಮ ಆಯೋಜಿಸಿದ ಆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕವಾಗಿ ನಾನು ಇನ್ನೊಮ್ಮೆ ವಂದನೆಗಳನ್ನು ಹೇಳುತ್ತಾ ನನಗೆ ಇಲ್ಲಿ ಮಾತನಾಡಲು ಅನುವು ಮಾಡಿದ ಸತತವಾಗಿ ಪ್ರತಿ ವರ್ಷ ಇದು 13ನೇ ವರ್ಷ ಅಂತೇಳಿ ನಮ್ಮ ಆರ್ಮಿ ಸಾಹೇಬರ ಸರ್ವಧರ್ಮದ ಎಲ್ಲರಿಗೂ ಶರ್ಬತ್ ಕೊಡುವಂಥ ಒಂದು ಕಾರ್ಯಕ್ರಮ ಅತ್ಯಂತ ಸಂತೋಷ. ಮೊಹರಂ ಪ್ರಯುಕ್ತ ಎಲ್ಲ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರು ಹಾಗೂ ಯುವ ಮುಖಂಡರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಈ ವಾಲ್ಮೀಕಿ ವೃತ್ತದಲ್ಲಿ ಅತ್ಯಂತ ಭಾವೈಕ್ಯತೆ ಸಂದೇಶ ಸಾರುವಂಥ ಒಂದು ಮೊಹರಂ ಹಬ್ಬ. ಈ ಹಬ್ಬದ ಸಂದೇಶವನ್ನು ಎತ್ತಿ ಹಿಡಿದು ಅವರು ಈಗ ಈ ರೀತಿ ಶರ್ಬತ್ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಅವರು ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೀವಿ. ಈ ರೀತಿ ಮಾನ್ವಿಯಲ್ಲಿ ಎಲ್ಲ ಸಮಾಜದವರು ಒಟ್ಟುಗೂಡಿಸಿ ಮಾಡತಕ್ಕಂಥ ಕಾರ್ಯಕ್ರಮದ ಶಕ್ತಿ ಯಾವಾಗಲೂ ದೇವರು ಕೊಡ್ತಾನಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಗೌರಿ ಗಣೇಶ ಹಬ್ಬದಲ್ಲಿ ಕೂಡ ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳು ಇಲ್ಲಿರ್ತಕ್ಕಂಥ ನಮ್ಮ ಇಬ್ರಾಹಿಂ ಕುರೇಶಿ ಅವರಾಗಿರ್ಬೋದು ಹಾಗೂ ಇನ್ನಿತರ ಎಲ್ಲ ಸಮಾಜದ ಮುಖಂಡರು ಹಬ್ಬಕ್ಕೆ ಭಾಳಷ್ಟು ನೀರಿನ ವ್ಯವಸ್ಥೆ ಆಗಿರ್ಬೋದು, ಹಣ್ಣಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದು ಉದ್ದೇಶ ಏನಂತ ಹೇಳಿದ್ರೆ ನಾವೆಲ್ಲರೂ ಮಾನವೀಯತೆಯನ್ನು ಎಲ್ಲರನ್ನ ಒಗ್ಗೂಡಿಸಿ ಏನಂತ ಹೇಳಿದ್ರೆ ಗಟ್ಟಿ ನಾವೆಲ್ಲರೂ ಒಂದೇ ಒಂದು ಸಂದೇಶ ಸಾರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ಸುಮಾರು ವರ್ಷದಿಂದ ಕಾಣ್ತಾ ಇದ್ದೀವಿ. ಈ ಹಿರಿಯರು ಏನು ನಮಗೆ ಮಾರ್ಗದರ್ಶನ ಮಾಡಿದ್ರು, ಮಾನವೀಯ ಶಾಂತಿಗಾಗಿ ಏನು ಸುವ್ಯವಸ್ಥೆಗಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ, ಅದನ್ನು ಗಟ್ಟಿಗೊಳಿಸುವಂಥ ಕೆಲಸ ಇವತ್ತು ಅಂಜೀವ್ ಕಮಿಟಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಯಾರ್ಯಾರು ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೊಹರಂ ಹಬ್ಬದ ಸಂದರ್ಭದಲ್ಲಿ ನಡೆದ ಈ ಕಾರ್ಯಕ್ರಮ ಮಾನವಿಯಲ್ಲಿ ಮತ್ತೊಮ್ಮೆ ಧರ್ಮ ಸೌಹಾರ್ದ ಹಾಗೂ ಸಾಮಾಜಿಕ ಐಕ್ಯತೆಯ ಸಂದೇಶವನ್ನ ಸಾರಿದೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.